ಬಿಟ್ಟು ಬ್ಲಾಗ್ ನ ಸ್ಟಾರ್ಟ್ ಮಾಡಿದ್ದಕ್ಕೆ ಈರುಳ್ಳಿ ಹೆಚ್ಕೊಳಲ್ವಂತೆ ಗಾಯ್ಸ್. ಫಸ್ಟ್ ಬಾಗಿಲು ಹಾಕೋಬಿಡಿ ಕಿಚನ್. ಈಸಿ ಚೀಸಿ ಕಾರ್ನ್ ಸ್ಯಾಂಡ್ವಿಚ್ ನ ರೆಸಿಪಿ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಚನಾ ಮೋಹನ್ ಬ್ಲಾಗ್. ಸಾರಿ ಆಯ್ತಾಯ್ತು ಗೈಸ್, ಇವನ್ನ ಬಿಟ್ಟು ಬ್ಲಾಗ್ ನ ಸ್ಟಾರ್ಟ್ ಮಾಡಿದ್ದಕ್ಕೆ ಈರುಳ್ಳಿ ಹೆಚ್ಕೊಳಲ್ವಂತೆ ಗಾಯ್ಸ್. ಇದು ತಪ್ಪಲ್ವಾ? ಅಕ್ಕ ಪ್ರೀತಿಯಿಂದ ತಮ್ಮಂಗೆ ಅಂತ ಚೀಸ್ ಕಾರ್ನ್ ಸ್ಯಾಂಡ್ವಿಚ್ ನ ಮಾಡ್ಕೊಡ್ತಾ ಇದ್ದೀನಿ. ಇವ್ನು ನೋಡಿದ್ರೆ ಹಿಂಗೆಲ್ಲ ಮಾಡ್ತಾನೆ. ಓಕೆ ಗೈಸ್, ಇವತ್ತಿನ ರೆಸಿಪಿ ಏನಂದ್ರೆ ಆರಾಮಾಗಿ ನೀವು ನಿಮ್ಮ ತಮ್ಮಂದ್ರಿಗೆ ತಂಗಿರಿಗೆ ಮನೆಯವ್ರಿಗೆಲ್ಲ ನಾನು ಹೇಳ್ಕೊಡುವಂತ ಈಸಿ ಚೀಸಿ ಕಾರ್ನ್ ಸ್ಯಾಂಡ್ವಿಚ್ ನ ರೆಸಿಪಿ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ಬ್ಲಾಗ್ ನೋಡೋಕ್ಕಿಂತ ಮುಂಚೆ ಪ್ಲೀಸ್ ಮಾಡಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಮಾಡೋಕ್ಕೆ ಫಸ್ಟ್ ನಿಮಗೆ ಚೀಸ್ ಸ್ಲೈಸ್ ಬೇಕು. ಯಾವ ಕಂಪನಿ ಆದರೂ ಓಕೆ, ಬಟ್ ಸ್ಲೈಸ್ ತೊಗೊಂಡ್ರೆ ಬೆಟರ್. ಮತ್ತು ಇವಾಗ ರೆಡಿಮೇಡ್ ಕಾರ್ನೇ ಸಿಕ್ಬಿಡುತ್ತೆ, ಏನು ಮಸಾಲ ಹಾಕೋ ಅವಶ್ಯಕತೆ ಇಲ್ಲ. ಸೊ ಅದನ್ನ ನಾನು ತೊಗೊಂಡಿದ್ದೀನಿ. ಸೊ ಗೈಸ್, ಇವಾಗ ಈ ಕಾರ್ನ ಓಪನ್ ಮಾಡಿ ತೋರಿಸ್ತೀನಿ ಹೆಂಗಿದೆ ಅಂತ. ಫಸ್ಟ್ ಬಾಗಿಲು ಹಾಕೋಬಿಡಿ ಕಿಚನ್ದು. ನಾನು ಇದನ್ನ ಫಸ್ಟ್ ಟೈಮ್ ತಂದಿರೋದು. ನಾರ್ಮಲ್ ಕಾರ್ನ್ ತಂದುಬಿಟ್ಟು ಮಾಡ್ತಾ ಇದ್ವಿ, ಬಟ್ ಇವಾಗ ಇದು ಫಸ್ಟ್ ಟೈಮ್. ಸಿ ಹೆಂಗೆ ಬರುತ್ತೆ ನೋಡೋಣ. ಆ್ಯಂಡ್ ಕಿಚನ್ ಫುಲ್ ಇದಿದ್ದಾರೆ ಜನ ಎಲ್ಲ ಕ್ಯಾಮ್ರಾ ಹಿಡ್ಕೊಳ್ಳೋಕ್ಕೆ. ಅಯ್ಯೋ ಎಷ್ಟು ಕಮ್ಮಿ ಕೊಟ್ಟಿದ್ದಾರೆ ಕ್ವಾಂಟಿಟಿ ವೈಸ್. ಇದು ಜಸ್ಟ್ ಬೇಯಿಸ್ಕೊಂಡು ತಿನ್ನೋದು ಅಂತ ಅವ್ರು ಇಲ್ಲಿ. ಒಂದು ಪ್ಯಾಕೆಟ್ ಕಾರ್ನ್ ಇದೆ, ಅದ್ರ ಜೊತೆಗೆ ಮಸಾಲ ಇದೆ ಆ್ಯಂಡ್ 1 ಸ್ಪೂನ್ ಇದೆ. ಅದನ್ನು ಹಾಕೊಂಡು ತಿನ್ನೋಕ್ಕೆ ಇದನ್ನು ಕೊಟ್ಟಿದ್ದಾರೆ. ಸೊ ನಮಗಿದೇನು ಅವಶ್ಯಕತೆ ಇಲ್ಲ. ಆ್ಯಂಡ್ ಆಲ್ಸೋ ನಾವು ಇದನ್ನು ಯೂಸ್ಫುಲ್ ಅಂದರೆ ಕಾರ್ನ್ ಜೊತೆಗೆ ಅವರೇ ನೀರನ್ನ ಕೂಡ ಕೊಟ್ಟಿದ್ದಾರೆ. ಸೊ ನಾವೇನು ಎಕ್ಸ್ಟ್ರಾ ನೀರು ಆ್ಯಡ್ ಮಾಡೋ ಅವಶ್ಯಕತೆ ಏನೂ ಇಲ್ಲ. ಗೈಸ್, ಇವಾಗ ನೆಕ್ಸ್ಟು ಸ್ಯಾಂಡ್ವಿಚ್ ಬ್ರೆಡ್ನ ನಾರ್ಮಲ್ ತವಾ ಮೇಲೆ ಒಂದ್ಸತಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ, ಆಮೇಲೆ ವೆಜ್ಜೀಸ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದು. ನಾನಿವಾಗ ಈ ಕಾರ್ನ ಬೇಯಿಸ್ಕೊಂಡು ಆದಮೇಲೆ ಎಲ್ಲ ಥರ ಮಸಾಲೆನೂ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಫಸ್ಟು ಅವರೇ ಒಂದು ಮಸಾಲೆ ಕೊಟ್ಟಿದ್ರು, ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವೇನಾದರೂ ನಾನು ತಂದಿರೋ ಥರ ಕಾರ್ನ್ ಸಿಗಲಿಲ್ವಾ ಅಥವಾ ಅದನ್ನು ತೊಗೊಳ್ಳಿಲ್ಲ ಅಂದರೆ ಜಸ್ಟ್ ಮನೇಲಿರೋ ಮಸಾಲೆ ಕೂಡ ಆ್ಯಡ್ ಮಾಡ್ಕೊಬೋದು. ಫಸ್ಟ್ 1 ಸ್ಪೂನ್ ಅಥವಾ 1 ಚಿಟ್ಕಿ ಚಾಟ್ ಮಸಾಲ, ಅದಾದಮೇಲೆ ಗರಂ ಮಸಾಲ, ಆಮೇಲೆ ನಾನು ಎವ್ರಿ ಟೈಮ್ ಕಿಚನ್ ಕಿಂಗ್ ಮಸಾಲ ಯೂಸ್ ಮಾಡ್ತೀನಿ. ಸೊ ಅದನ್ನು ಕೂಡ ನೀವು ಆ್ಯಡ್ ಮಾಡ್ಕೊಬೋದು. ಇವಾಗ ನೆಕ್ಸ್ಟು ಬ್ರೆಡ್ನ ಸ್ವಲ್ಪ ಟೋಸ್ಟ್ ಮಾಡ್ಕೊಬೇಕು ಅಷ್ಟೇ. ಮಾಡ್ಕೊಂಡಾದ್ಮೇಲೆ ಸಾಸ್ನ ಅದರ ಮೇಲೆ ನೀಟಾಗಿ ಅಪ್ಲೈ ಮಾಡ್ಕೊಳ್ತಾ ಬರಬೇಕು. ಇವಾಗ ಏನು ಕಾರ್ನ ರೆಡಿ ಮಾಡ್ಕೊಂಡಿದ್ದೀವಿ ಅದನ್ನು ಬ್ರೆಡ್ ಒಳಗೆ ಹಾಕಬೇಕು. ಸಾಸ್ ಜೊತೆಗೆ ನಾವು ಬೇಕಾದರೆ ಗ್ರೀನ್ ಚಟ್ನಿ ಅಥವಾ ಮಯೋನೀಸ್ನ ಕೂಡ ಆ್ಯಡ್ ಮಾಡ್ಕೊಬೋದು. ಚಟ್ನಿ ಎಲ್ಲ ಮಾಡ್ಕೊಳ್ತಾ ಕುತ್ಕೊಂಡ್ರೆ ಟೈಮ್ ಆಗುತ್ತೆ ಅಂತ ಜಸ್ಟ್ ನಾನು ಸಾಸ್ನ ಹಾಕೊಂಡಿದ್ದೀನಿ ಅಷ್ಟೇ. ಸಾಸ್ ಹಾಕೊಂಡ ತಕ್ಷಣ ಫಸ್ಟ್ ನಮಗೆ ಎಷ್ಟು ಬೇಕಷ್ಟು, ತುಂಬ ಬೇಕಾದರೂ ಹಾಕೊಬೋದು, ಸ್ವಲ್ಪ ಬೇಕಾದರೂ ಹಾಕೊಬೋದು. ಫಸ್ಟ್ ಕಾರ್ನ್ನ ಹಾಕೊಬೇಕು. ನಾನಿವಾಗ ನೆಕ್ಸ್ಟ್ ಇದಕ್ಕೆ ಕಟ್ ಮಾಡಿರೋ ಆನಿಯನ್ಸ್ನ ಹಾಕೊತಾ ಇದ್ದೀನಿ. ಚೀಸ್ ಕಾರ್ನ್ ಸ್ಯಾಂಡ್ವಿಚ್ ಆಗಿರೋದ್ರಿಂದ ನಾನು ಇದಕ್ಕೆ ಕ್ಯಾಪ್ಸಿಕಮ್ ಏನು ಹಾಕಿಲ್ಲ. ನಿಮಗೆ ಬೇಕು ಅಂತಂದರೆ ಬೇಕಾದ್ರೆ ನೀವು ಕ್ಯಾಪ್ಸಿಕಮ್ನ ಕೂಡ ಸಣ್ಣದಾಗಿ ಹೆಚ್ಕೊಂಡು ಹಾಕೊಬೋದು. ನಾನಿವಾಗ ಫಸ್ಟೇ ಒಂದು ಸೈಡ್ ಬ್ರೆಡ್ ಸ್ಲೈಸ್ನ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಅದಕ್ಕೆ ಎಲ್ಲ ವೆಜಿಟೇಬಲ್ಸ್ ಕಾರ್ನ್ನ ಹಾಕಿದ್ದೀನಿ. ಇನ್ನೊಂದು ಸೈಡ್ ಏನಿರುತ್ತೆ ಬ್ರೆಡ್ ಪೀಸ್ನ ಸ್ವಲ್ಪ ರೋಸ್ಟ್ ಮಾಡಿ ಅದ್ರ ಮೇಲೆ ಚೀಸ್ ಸ್ಲೈಸ್ನ ಇಡಬೇಕು. ಮನೇಲಿ ಸ್ಯಾಂಡ್ವಿಚ್ ಮೇಕರ್ ಇದೆ, ಬಟ್ ನನಗೆ ಇಷ್ಟು ಪರ್ಫೆಕ್ಟಾಗಿ ಬರುತ್ತೆ ಅಂತ ಅದರಲ್ಲಿ ಅನ್ಸಲ್ಲ. ಅದಕ್ಕೆ ನಾನು ನಾರ್ಮಲ್ ತವಾ ಮೇಲೆ ಹಾಕೊಂಡು ಮಾಡ್ಕೊತಾ ಇದ್ದೀನಿ. ಟೋಸ್ಟ್ ಯಾವ ರೀತಿ ಮಾಡ್ಕೊತೀವಿ ಆ ಥರ. ಇವಾಗ ಇದು ಪರ್ಫೆಕ್ಟ್ ಆಗಿದೆ, ನೀವು ನೋಡ್ತಿರ್ಬೋದು. ಬನ್ನಿ ಇವಾಗ ನನ್ನ ತಮ್ಮನ ಕೇಳೋಣ ಹೆಂಗೆ ಬಂದಿದೆ ಈ ರೆಸಿಪಿ ಅಂತ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಮೇಕ್ ಶೂರ್ ಟು ಲೈಕ್ ಶೇರ್ ಕಮೆಂಟ್ and subscribe to my YouTube channel.